ಪ್ರಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಆಸರೆ ಟಿ ವಿ ಅರ್ಪಿಸುವ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಅನೇಕ ಸಾಕ್ಷಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೇವೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಒಂದೊಂದು ಕಾರ್ಯಗಳನ್ನು, ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ಈ ದಿನ ನಮ್ಮ ಮಧ್ಯದಲ್ಲಿ ತಮ್ಮ ಜೀವಿತದಲ್ಲಿ ಆದಂಥ ಅವರು ಯಾವ ರೀತಿ ಅವರ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡಿದ್ದಾರೆ, ಅವರ ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಹೊಸ ಅತಿಥಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಹೆಸರು ಡೇವಿಡ್ ಲೂಯಿಸ್, ಕುಂದಾಪುರ, ತಲ್ಲೂರು. ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುತ್ತೇವೆ. ಸ್ವಾಗತ, ವಂದನೆಗಳು. ಬ್ರದರ್, ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ನಮಗೆ ತುಂಬ ಸಂತೋಷ. ಯಾಕೆಂದರೆ ಈ ಒಂದು ಸಾಕ್ಷಿ ಇದು ಅನೇಕರಿಗೆ ಆಶೀರ್ವಾದವಾಗುವಂಥ ಒಂದು ಭಾಗವಾಗಿದೆ. ಖಂಡಿತವಾಗಿ ಈ ದಿನ ನಿಮ್ಮ ಜೀವಿತದಲ್ಲಿ ನಾನು ಕೇಳುವಂಥ ಕೆಲವು ಪ್ರಶ್ನೆಗಳು, ನಿಮ್ಮ ಒಂದು ಸಣ್ಣ ಪ್ರಾಯ, ಒಂದು ಬಾಲ್ಯ ಪ್ರಾಯ, ಅದು ಯಾವ ರೀತಿ ನಿಮ್ಮ ಜೀವಿತ ನಡೆಯಿತು? ಸರಿ, ವೀಕ್ಷಕರಿಗೆ ಇನ್ನೊಮ್ಮೆ ನನ್ನ ವಂದನೆಗಳು. ನನ್ನ ಹೆಸರು ಡೇವಿಡ್ ಲೂಯಿಸ್ ಅಂತ. ನಾನು ಕುಂದಾಪುರದ ತಲ್ಲೂರಿನವನು. ಅಣ್ಣನವರು ಕೇಳಿದ ಪ್ರಕಾರ ನನ್ನ ಬಾಲ್ಯದ ವಿವರಣೆ ಈ ರೀತಿಯಲ್ಲಿದೆ. ನಾನು ಕಲಿತಿದ್ದು 1ರಿಂದ 10ನೇ ಕ್ಲಾಸ್ ಕುಂದಾಪುರದಲ್ಲಿ ನಾನು ಕಲಿತಿದ್ದು. ಹುಟ್ಟಿದ್ದು ನಾನು ಮುಂಬೈಯಲ್ಲಿ, ಆದರೆ ವಿದ್ಯಾಭ್ಯಾಸ ನಡೆದಿದ್ದು ಕುಂದಾಪುರದಲ್ಲಿ. ನಾನು ಸಾಧಾರಣ 3ನೇ ಕ್ಲಾಸಿನಲ್ಲಿರುವಾಗ ನಮ್ಮ ತಂದೆಯವರು ತೀರಿಕೊಂಡರು. ಭಾಳ ಕಷ್ಟದಿಂದ ನನ್ನ ತಾಯಿಯವರು ನಾವು 6 ಜನ ಮಕ್ಕಳನ್ನು ಸಾಕಿಸಲಿದ್ದರು. ನನ್ನ ವಿದ್ಯಾಭ್ಯಾಸ ಕೇವಲ 10ನೇ ಕ್ಲಾಸ್ ತನಕ ಆಯಿತು. ಮನೆಯಲ್ಲಿ ಕಷ್ಟ ಇದ್ದಿದ್ದರಿಂದ ವಿದ್ಯಾಭ್ಯಾಸ ಮುಂದೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು 10ನೇ ತರಗತಿಯ ಪರೀಕ್ಷೆ ಆದ ನಂತರ ರಿಸಲ್ಟಿಗೂ ಕಾಯಲಿಲ್ಲ. ನಾನು ಸೀದಾ ಮುಂಬೈಗೆ ಕೆಲಸಕ್ಕೆ ಬಂದೆನು. ಅಂದರೆ ಸಣ್ಣ ಪ್ರಾಯದಲ್ಲಿ 16ನೇ ವರ್ಷದಲ್ಲಿ ನಾನು ಮುಂಬೈಗೆ ಬಂದು ಕೆಲಸಕ್ಕೆ ಜಾಯ್ನ್ ಆಗಿದ್ದು. ಆನಂತರ ರಾತ್ರಿಯಲ್ಲಿ ನಾನು ಏರ್ ಕಂಡೀಷನಿಂಗ್ ಮತ್ತು ರೆಫ್ರಿಜರೇಷನ್ ಕೋರ್ಸ್ ಮಾಡ್ತಿದ್ದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೋರಿವಲಿ, ಮುಂಬೈಯಲ್ಲಿ. ಅಲ್ಲಿ ನನ್ನ ಏರ್ ಕಂಡೀಷನ್ ಮತ್ತು ರೆಫ್ರಿಜರೇಷನ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಆನಂತರ ಗೌರ್ಮೆಂಟ್ ಎಕ್ಸಾಮ್ ಕೂಡ ಬರೆದಿದ್ದೆ ನಾನು. ಬ್ರದರ್, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಮಕ್ಕಳು? ಅಂದರೆ ನನ್ನ ತಂದೆಗೆ ಮೊದಲನೇ ಹೆಂಡತಿ ಇದ್ದರು, ಒಂದು ಗಂಡು ಮಗು ಮತ್ತು 2 ಹೆಣ್ಣು ಮಕ್ಕಳು. ಅಂದರೆ ನನ್ನ ಅಣ್ಣ ಮತ್ತು 2 ಅಕ್ಕ. ಮತ್ತು ಕೊನೆಯ ಅಕ್ಕ ಅಂದರೆ 3ನೇ ಅವರ ಮಗು ಸಣ್ಣದಿರುವಾಗ ಅವರ ತಾಯಿ ತೀರಿಕೊಂಡ್ರು. ಅದಾದ ನಂತರ ನನ್ನ ತಂದೆಯವರು ನನ್ನ ತಾಯಿ ಹತ್ರ, ಈಗಿರುವ ತಾಯಿ ಹತ್ರ ಮದುವೆ ಮಾಡಿಕೊಂಡ್ರು. ಎರಡನೇ ಮದುವೆ ಮಾಡಿಕೊಂಡ್ರು. ಯಾಕಂದ್ರೆ ಅವರು ಸಣ್ಣ ಪ್ರಾಯದಲ್ಲಿ ಮಗು ತೀರಿ ಹೋದ್ರಿಂದ. ಮತ್ತೆ ನನ್ನ ತಾಯಿ, ಮೊದಲಿನ ತಾಯಿ ಅವರಿಗೆ ಸಂಬಂಧಿಕರು. ಹಾಂ, ಆ ರೀತಿಯಲ್ಲಿ ನನ್ನ ತಾಯಿಗೆ 4 ಜನ ಮಕ್ಕಳಾಗಿದ್ರು. 4 ಮಂದಿ. ಒಂದು ದೊಡ್ಡ ಅಣ್ಣ, ನಂತರ ನಾನು, ನಂತರ ಒಂದು ತಂಗಿ, ಮತ್ತೆ ಇನ್ನೊಂದು ಚಿಕ್ಕ ತಂಗಿ ಇದ್ದಿದ್ಲು. ನೀವು ಸಾಧಾರಣ 4 ವರ್ಷದ ಪ್ರಾಯದಲ್ಲಿ ಅವರು ನೀರಿಗೆ ಬಿದ್ದು ತೀರಿ ಹೋಗಿದ್ರು. ನೀವು ಮೊದಲನೇ ಅವರ ಹೆಂಡತಿಯ ಮಗು? ಅಲ್ಲ, ನಾನು ಎರಡನೇ ಹೆಂಡತಿ. ಮೊದಲನೇ ಹೆಂಡತಿ ಎಷ್ಟು ಮಕ್ಕಳು ಅವರು? 3 ಜನ ಮಕ್ಕಳು. 3 ಜನ. ಒಟ್ಟಿಗೆ ನೀವು 4 ಮಂದಿ ಮಕ್ಕಳ? ಒಟ್ಟಿಗೆ ನಾವು 6 ಮಂದಿ ಮಕ್ಕಳು. 6 ಮಂದಿ ಮಕ್ಕಳು. ಹೌದು. ಅವರಿಗೆ 3, ನಿಮ್ಮ ಈಗ 3 ಮಕ್ಕಳು. ತಾಯಿಗೆ 3 ಮಕ್ಕಳು. ತಂದೆ ಅಂತ ಕೆಲಸ ಮಾಡ್ತಿದ್ರು? ತಂದೆ ಮುಂಬೈಯಲ್ಲಿ ಡ್ರೈವರ್ ಆಗಿದ್ರು. ಮುಂಬೈಯಲ್ಲಿ ಡ್ರೈವರ್ ಆಗಿದ್ರು. ಹೌದು. ಕಡೆಗೆ ಅವರಿಗೆ ಸುಮಾರೆಲ್ಲ ಕಾಯಿಲೆ ಇತ್ತು, ಡಯಾಬಿಟೀಸ್ ಮತ್ತು ಪ್ರೆಷರ್ ಇತ್ತು. ಕಡೆ ಡಯಾಬಿಟೀಸ್ನಲ್ಲೇ ಅವರು ತೀರಿಕೊಂಡ್ರು ಮುಂಬೈಯಲ್ಲಿ. ತಾಯಿ ಊರಲ್ಲಿ ಇದ್ದಾರೆ, ತಲ್ಲೂರಿನಲ್ಲಿ ಇದ್ದಾರೆ. ತಂದೆ ತೀರಿ ಹೋಗಿದ್ದಾರೆ ನನ್ನ ಸಣ್ಣ ಪ್ರಾಯದಲ್ಲಿ. ನಾನು 3ನೇ ಕ್ಲಾಸಿನಲ್ಲಿರುವಾಗ ನನ್ನ ತಂದೆಯವರು ತೀರಿಕೊಂಡಿದ್ದಾರೆ. ಮತ್ತೆ ತಾಯಿಯೇ ನಿಮ್ಮನ್ನು ಬೆಳೆಸಿದ್ದು? ತಾಯಿ ನಮ್ಮನ್ನು ಕಷ್ಟದಲ್ಲಿ ಬೆಳೆಸಿದ್ದು. ಆದರೆ ನಮಗೆ ಜೀವನದಲ್ಲಿ ಏನು ಕಡಿಮೆ ಮಾಡಲಿಲ್ಲ. ಅವರು 10ನೇ ತರಗತಿವರೆಗೆ ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದರು. ಹೌದು. ಮತ್ತು ನೀವು ಬೊಂಬೆ ಪಟ್ಟಣದಲ್ಲೆಲ್ಲ ಇದು ರಾತ್ರಿ ಎಲ್ಲ ಕಲಿತು ಎಲ್ಲ ಎಜುಕೇಷನ್ ಎಲ್ಲ ಮಾಡಿ ಮುಂದೆ ನಿಮ್ಮ ಒಂದು ಯೌವನ ಪ್ರಾಯ ಬರುವಾಗ, ಯಾಕಂದರೆ ಕಾಲೇಜ್ ಕಲಿಯುವಾಗ ನಿಮ್ಮ ಪ್ರಾಯ ಒಂದು ಯೌವನ ಪ್ರಾಯಕ್ಕೆ ಬಂದಿರ್ತದೆ. ಆ ಯೌವನ ಪ್ರಾಯದಲ್ಲಿ ನಿಮ್ಮ ಜೀವಿತ ಯಾವ ರೀತಿ ಇತ್ತು? ನಾನು ಯೌವನ ಪ್ರಾಯದಲ್ಲಿ ಏನೋ ಒಂದು ಎಂಜಾಯ್ ಮಾಡಲಿಕ್ಕೆ ನನಗೆ ಸಿಗಲಿಲ್ಲ. ಯಾಕಂದರೆ ನಾನು 16ನೇ ವರ್ಷ ಪ್ರಾಯದಲ್ಲೇ ನಾನು ಕೆಲಸಕ್ಕೆ ತಾಗಿದ್ದೆ. ದಿನ ಇಡೀ ಕೆಲಸ ಮಾಡ್ತಿದ್ದೆ. ಅವರ ಸಾಯಂಕಾಲ ನಂತರ ನಾನು ಕೋರ್ಸ್ ಮಾಡ್ತಿದ್ದೆ. ಇದೇ ರೀತಿಯಲ್ಲಿ
ಸಾಧಾರಣ 4 ವರ್ಷ ನಾನು ಮುಂಬೈಯಲ್ಲಿ ಕೆಲಸ ಮಾಡಿದೆ. ಆನಂತರ 1992ರಲ್ಲಿ ನಾನು ಕುವೈಟಿಗೆ ಹೋಗಿದ್ದು. 92ರಲ್ಲಿ ಕುವೈಟಿಗೆ ಹೋಗಿದ್ದೀರಿ? 92 ಇಸ್ವಿಯಲ್ಲಿ ನ್ಯಾಷನಲ್ ಪ್ಯಾನಾಸೋನಿಕ್ ಅಂತ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ನೀವು ಕುವೈಟಿಗೆ ಹೋಗಿದ್ದು. ಕುವೈಟಲ್ಲಿ ಈಗ ಎಷ್ಟು ವರ್ಷ ಆಯಿತು ಬ್ರದರ್ ನೀವು ಅಲ್ಲಿರೋದು? ಕುವೈಟ್ನಲ್ಲಿ ಇದ್ದು ನಾನು ಸಾಧಾರಣ ಈಗ 24 ವರ್ಷ ಕಳೆದಿವೆ. 24 ವರ್ಷ ಕುವೈಟಲ್ಲೇ ಇದ್ದೀರಿ? ಹೌದು ಸರ್. ಕುಟುಂಬವಾಗಿ ಅಂದರೆ ನಾನು ಮದುವೆಯಾಗಿ ಈಗ 2 ಮಕ್ಕಳಿದ್ದಾರೆ ನನಗೆ. 2 ಮಕ್ಕಳಿದ್ದಾರೆ. ಹೌದು ಬ್ರದರ್, ನೀವು ಈ ಎಲ್ಲ ಕಷ್ಟದಲ್ಲಿ ಇಕ್ಕಟ್ಟಿನೆಲ್ಲ ಬೆಳೆದು ಬಂದು ಒಳ್ಳೆಯ ಒಂದು ಎಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಿಸಿಕೊಂಡು ಕುವೈಟಲ್ಲಿ ಹೋಗುವುದಾಗ ಯಾವ ರೀತಿ ನೀವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ್ದೀರಿ? ಯಾವ ರೀತಿ ರಕ್ಷಣೆ ಬಂದಿದ್ದೀರಿ? ಯಾರ ಮೂಲಕ ನಿಮಗೆ ಸುವಾರ್ತೆ ಸಿಕ್ಕಿತು? ಖಂಡಿತವಾಗಿ ಅದನ್ನೇ ಹೇಳಲು ನಾನು ಆಶೆ ಪಡಿಸುತ್ತೇನೆ. ಯಾಕಂದರೆ ನಾನು ಸಣ್ಣ ಪ್ರಾಯದಲ್ಲಿ ನಮ್ಮ ಅಮ್ಮನ ತಂದೆಯವರನ್ನು, ಅಜ್ಜನವರು ಒಂದು ರೇಡಿಯೋನ ನಮ್ಮ ಮನೆಗೆ ಕೊಟ್ಟಿದ್ದರು. ಮತ್ತು ಅಜ್ಜನವರು ಯಾವಾಗಲೂ ಬೆಳಿಗ್ಗೆ 6 ಗಂಟೆಗೆ ಬೈಬಲ್ ಸೊಸೈಟಿಯಿಂದ ಬರುವ ಒಂದು ರೇಡಿಯೋ ಕಾರ್ಯಕ್ರಮವನ್ನು ಯಾವಾಗಲೂ ಆಲಿಸ್ತಿದ್ರು. ಅದೇ ರೀತಿ ನಾನು ಕೂಡ ಅವರ ಜೊತೆಗೆ ಆಲಿಸ್ತಿದ್ದೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ಕೇಳ್ತಿದ್ದೆ. ನನಗೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಏನೂ ಗೊತ್ತಿರಲಿಲ್ಲ, ಈ ವಿಷಯ ಗೊತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಮತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ಏನು ಕಷ್ಟಪಟ್ಟಿದ್ದ, ನಮಗೋಸ್ಕರ ಏಕೆ ಆ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟ, ಆ ವಿಷಯದಲ್ಲಿ ನಾನು ಕೇಳ್ತಿದ್ದೆ ರೇಡಿಯೋ ಕಾರ್ಯಕ್ರಮದಲ್ಲಿ. ನಿಜವಾಗಿ ಪ್ರಿಯರೇ, ಈಗ ಎಲ್ಲ ಟಿವಿಗಳಲ್ಲಿ ಅನೇಕ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಕೇಳಲು ಸಾಧ್ಯ. ಆದರೆ ಮೊದಲನೇ ಸಮಯದಲ್ಲಿ ನೋಡುವಾಗ ರೇಡಿಯೋಗಳಲ್ಲಿ ದೇವರ ವಾಕ್ಯಗಳನ್ನು ಅನೇಕರು ಕೇಳಿ ಯೇಸು ಸ್ವಾಮಿಯನ್ನು ತಿಳಿದುಕೊಂಡಿದ್ದಾರೆ, ರಕ್ಷಿಸಲ್ಪಟ್ಟಿದ್ದಾರೆ. ಅದೇ ರೀತಿ ಈ ನಮ್ಮ ಮಧ್ಯದಲ್ಲಿ ಒಂದು ಸಹೋದರರು ಕೂಡ ರೇಡಿಯೋದಲ್ಲಿ ಅವರು ದೇವರ ವಾಕ್ಯಗಳನ್ನು ಕೇಳುತ್ತಿದ್ದರು ಅಂತ ಅವರು ಹೇಳ್ತಾ ಇದ್ದಾರೆ. ನಿಜವಾಗಿ ಆ ರೇಡಿಯೋ ಕಾರ್ಯಕ್ರಮದಲ್ಲಿ ಅದು ಯಾರ ಮೂಲಕ ಒಂದು ಸಂದೇಶ ಬರ್ತದೆ ನೆನಪಿದೆ ಬ್ರದರ್ ನಿಮಗೆ? ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಇದು ಬಾನುಲಿ ಕಾರ್ಯಕ್ರಮ ಬೆಂಗಳೂರಿನಿಂದ ಆಗ್ತಿತ್ತು. ಬಾನುಲಿ ಕಾರ್ಯಕ್ರಮ ಬೆಂಗಳೂರಿನಿಂದ ಆಗ್ತಿತ್ತು. ಆನಂತರ ನಾನು ಅವರು ವಿಳಾಸ ಕೊಟ್ಟಿದ್ರು. ಆ ವಿಳಾಸಕ್ಕೆ ನಾನು ಕಾಗದ ಬರೀತಿದ್ದೆ. ಅದೇ ರೀತಿಯಾಗಿ ಸುಮಾರು ಅವರು ಪುಸ್ತಕಗಳನ್ನು ನನಗೆ ಕಳಿಸಿಕೊಡ್ತಿದ್ರು. ಆ ಪುಸ್ತಕಗಳನ್ನು ಓದ್ತಿದ್ದೆ ಸಣ್ಣ ಪ್ರಾಯದಲ್ಲಿ, ಅಂದರೆ 4ನೇ 5ನೇ ತರಗತಿಯಲ್ಲಿರುವಾಗ ಈ ಪುಸ್ತಕಗಳನ್ನು ಓದುತ್ತಿದ್ದೆ ನಾನು. ನಂತರ ದೇವರು ನನಗೆ ಈ ರೀತಿಯಲ್ಲಿ ಸಹಾಯ ಮಾಡಿದರು. ನಾನು 1992ರಲ್ಲಿ ಕುವೈಟಿಗೆ ಬಂದಾಗ ನ್ಯಾಷನಲ್ ಪ್ಯಾನಾಸೋನಿಕ್ ಎಂಬ ಏರ್ ಕಂಡೀಷನಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಾಗ ನನಗೆ ಕಾಂಟ್ರಾಕ್ಟ್ ಆಗಿ ಅವರು ಒಂದು ಬಿಲೀವರ್ಸ್ ಚರ್ಚಲ್ಲಿ ಹಾಕಿದ್ರು 1993ರಲ್ಲಿ. ನಾನು ಆ ಚರ್ಚಲ್ಲಿ ಕೆಲಸ ಮಾಡುತ್ತಿರುವಾಗ ಪ್ರಸಂಗಗಳನ್ನು ಕೇಳುತ್ತಿದ್ದೆ. ಆವಾಗ ನನಗೆ ನಾಚಿಕೆ ಆಗ್ತಿತ್ತು. ದೇವರ ವಿಷಯದಲ್ಲಿ ಅವರು ಹೇಳುವಾಗ, ಕೆಲವೊಂದು ವ್ಯಕ್ತಿಗಳ ವಿಷಯದಲ್ಲಿ ಹೇಳುವಾಗ ನನಗೆ ಆ ವ್ಯಕ್ತಿಗಳ ಏನೂ ಪರಿಚಯ ಇರಲಿಲ್ಲ. ಉದಾಹರಣೆ ರೀತಿಯಲ್ಲಿ ಹೇಳುವುದಾದರೆ ಯೂಸುಫಿನ ಬಗ್ಗೆ, ಸ್ಯಾಮ್ಸನ್ನ ಬಗ್ಗೆ, ಜೇಕಬನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಆ ಚರ್ಚಲ್ಲಿ ಇರುವ ವಿಡಿಯೋ ಕ್ಯಾಸೆಟ್ಗಳನ್ನು ತಂದು ಮನೆಯಲ್ಲಿ ಅದನ್ನು ವೀಕ್ಷಿಸುತ್ತಿದ್ದೆ. ಅದರಿಂದ ನನ್ನ ಜ್ಞಾನವು ಕ್ರಿಸ್ತನಲ್ಲಿ ಬೆಳೆಯಿತು. ಹೌದು ಬ್ರದರ್, ಯಾಕೆಂದರೆ ನೀವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದ ಕಾರಣ ಅಲ್ಲಿ ದೇವರ ವಾಕ್ಯಗಳನ್ನು ಕೇಳುವಾಗ, ದೇವರ ಸಂದೇಶಗಳನ್ನು ಕೇಳುವಾಗ, ನಾನು ಹುಟ್ಟಿ ಬೆಳೆದು ಬಂದದ್ದು ಕ್ರೈಸ್ತ ಧರ್ಮದಲ್ಲಿ ಆದರೂ ನನಗೆ ಈ ಎಲ್ಲ ವಾಕ್ಯಗಳು ಗೊತ್ತಿಲ್ಲ, ಈ ಎಲ್ಲ ಸಂದೇಶಗಳು, ಸತ್ಯ ವಿಷಯಗಳನ್ನ ಗೊತ್ತಿಲ್ಲ ಎಂಬ ವಿಷಯದಿಂದ ನಿಮಗೆ ನಾಚಿಕೆ ಆಗ್ತಾ ಇತ್ತಾ, ಅಲ್ಲ ಬೇರೆ ಯಾವುದಾದ್ರೂ ರೀತಿಯಿಂದ ನಿಮಗೆ ನಾಚಿಕೆ ಆಗ್ತಾ ಇತ್ತಾ? ಅಂದರೆ ಕ್ರಿಶ್ಚಿಯನ್ ಆಗಿ ನನಗೆ ದೇವರ ವಿಷಯದಲ್ಲಿ ಏನೂ ಗೊತ್ತಿಲ್ಲ ಅಂತ ನನಗೆ ನಾಚಿಕೆ ಆಗ್ತಿತ್ತು. ಆದ್ರಿಂದ ದೇವರ ವಿಷಯಕ್ಕೆ ಸಂಪೂರ್ಣವಾಗಿ ತಿಳಿಯಬೇಕಂತ ಒಂದು ರೀತಿಯ ಆಸೆ ಇತ್ತು. ನಾನು ಸಣ್ಣದಿಂದ ದೇವರಿಗಾಗಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದೆ. ಈ ರೀತಿಯಾಗಿ ದೇವರು ನನಗೆ ಆ ಕಂಪನಿಯಿಂದ ದೇವರ ವಾಕ್ಯವನ್ನು ಕೇಳುವ ರೀತಿಯಲ್ಲಿ ಬೇರೆ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಮಾಡಿಕೊಟ್ರು. ನಿಜವಾಗಿ ಪ್ರಿಯರೇ, ನಮ್ಮ ಹೃದಯದಲ್ಲಿ ಆಸೆ ಇರುವುದಾದರೆ, ದೇವರನ್ನು ಹುಡುಕಬೇಕು, ಇನ್ನು ವಾಕ್ಯವನ್ನು ತಿಳಿಬೇಕು ಎಂಬ ಆಸೆ ನಮಗೆ ಬರುವುದಾದರೆ, ದೇವರು ನಿಜವಾಗಿಯೂ ಸಹೋದರನ ಜೀವಿತದಲ್ಲಿ ಯಾವ ರೀತಿ ಬಾಗಿಲುಗಳನ್ನು ತೆರೆದುಕೊಟ್ಟರೋ ಅದೇ ರೀತಿ ನಿಮ್ಮ ಜೀವಿತದಲ್ಲೂ ಕೂಡ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿಜವಾಗಿ ಈ ಸಹೋದರನ ಹೃದಯದಲ್ಲಿ ಒಂದು ಆಸೆ ಇತ್ತು, ಇನ್ನೂ ಹೆಚ್ಚಾಗಿ ನಾನು ದೇವರ ವಾಕ್ಯವನ್ನು ತಿಳಿಯಬೇಕು, ಸತ್ಯಗಳನ್ನು ತಿಳಿಯಬೇಕೆಂಬ ಬಯಕೆಯಿಂದ ಇರುವಂಥ ಸಮಯದಲ್ಲಿ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಅವರಿಗೆ ದೇವರು ಕೆಲಸವನ್ನು ಒದಗಿಸಿಕೊಟ್ಟರು. ಮುಂದೇನಾಯಿತು ಬ್ರದರ್? ನಾನು ಅದೇ ರೀತಿಯಲ್ಲಿ, ಅಂದರೆ ಮೊಟ್ಟ ಮೊದಲು ಅಲ್ಲಿ ಆರಾಧನೆಯನ್ನು ನೋಡ್ತಿದ್ದೆ. ಆದರೆ ಆರಾಧನೆ ಹೋಗುತ್ತಿರಲಿಲ್ಲ, ನಾನು ದೂರದಿಂದ ನೋಡ್ತಿದ್ದೆ. ಅದು ಚಪ್ಪಾಳೆ ತಟ್ಟುವಾಗ, ಹಾಡುವಾಗ, ಕುಣಿದಾಡುವಾಗ ನನಗೆ ಒಂದು ರೀತಿ ಆಗ್ತಿತ್ತು, ಇದೇನಪ್ಪ ಅಂತ ನಾನು ಆಶ್ಚರ್ಯಪಡ್ತಿದ್ದೆ. ಯಾಕಂದರೆ ನಾನು ಊರಲ್ಲಿ ಇರುವಾಗ, ಚರ್ಚ್ನಲ್ಲಿ ಹೋಗುವಾಗ ಆ ರೀತಿಯಲ್ಲಿ ಆರಾಧನೆ ಮಾಡುತ್ತಾ ಇರಲಿಲ್ಲ.
ಒಬ್ಬರನ್ನೊಬ್ಬರು ಪ್ರೀತಿಯನ್ನು ನೋಡ್ತಿರಲಿಲ್ಲ, ಏನೋ ಒಂದು ಮಾತನಾಡುತ್ತಿರೋದಿಲ್ಲ, ಏನೋ ಚರ್ಚಲ್ಲಿ ಏನು ನಡೀತಿದ್ದೆ ಅದನ್ನು ವೀಕ್ಷಿಸಿ ಅದೇ ರೀತಿಯಲ್ಲಿ ಮನೆಗೆ ಬರುತ್ತಿದ್ದು. ಮತ್ತು ಕೆಲವೊಂದು ವಿಷಯಗಳು ನನಗೆ ಅಲ್ಲಿ ಸ್ಪಷ್ಟವಾಗಿ ಅರ್ಥವಾಯಿತು. ನಮ್ಮ ಚರ್ಚ್ದಲ್ಲಿ ಕೂಡ ಹೇಳ್ತಾರೆ, ಹೋಗಿ ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳ್ತಾರೆ, ಒಬ್ಬರಿಗೊಬ್ಬರು ಶಾಂತಿಯನ್ನು ಕೊಡಿರಿ ಅಂತ ಹೇಳ್ತಾರೆ. ನಾವು ಒಬ್ಬರ ಒಂದು ಮುಖ ನೋಡದೆ ಒಬ್ಬರಿಗೊಬ್ಬರು ಖಾಲಿ ತಲೆಬಾಗಿಸ್ತೇವೆ, ಆದರೆ ಶಾಂತಿಯನ್ನು ಕೊಡುವುದಿಲ್ಲ. ಇದೆಲ್ಲ ಏನು ಅಂತ ನನಗೆ ಸ್ಪಷ್ಟವಾಗಿ ಆ ಚರ್ಚಿನಲ್ಲಿ ನನಗೆ ಅರ್ಥವಾಯಿತು. ಆತ್ಮೀಯ ಚರ್ಚಿನಲ್ಲಿ ನಿಮಗೆ ಆ ಎಲ್ಲ ವಿಷಯಗಳು ಗೊತ್ತಾಯಿತು. ಯಾವ ರೀತಿ ನಾವು ಇನ್ನೊಬ್ಬರಿಗೆ ನಾವು ನಮ್ಮ ದೇವರು ಕೊಟ್ಟಂಥ ಸಮಾಧಾನವನ್ನು ಹಂಚಿಕೊಳ್ಳಬಹುದು, ಯಾವ ರೀತಿ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು, ದೇವರ ವಾಕ್ಯದ ಮೂಲಕ ನೀವು ಅನೇಕ ವಿಷಯಗಳನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಮುಂದೆ ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ಕಂಡುಕೊಂಡಂಥ ಸಮಯದಲ್ಲಿ ಯಾವ ರೀತಿ ನೀವು ಆ ಒಂದು ಸಮಯದಲ್ಲಿ ದೇವರನ್ನು ನೀವು ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿದ್ದೀರಿ? ಅದರ ಮೊದಲು ನಾನು ಒಂದು ವಿಷಯ ಹೇಳಲಿಕ್ಕೆ ಆಸೆ ಪಡ್ತೇನೆ. ನಾನು ಆನಂತರ ನನಗೆ ದೇವರ ವಿಷಯದಲ್ಲಿ, ದೇವರ ವಾಕ್ಯದಲ್ಲಿ ಒಂದು ಆಶೆ ಉಂಟಾಯಿತು. ಅದೇ ರೀತಿಯಲ್ಲಿ ನಾನು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಓದುತ್ತಿದ್ದೆ. ಅದರಲ್ಲಿ ನಾನು ಮಾಡೋ ತಪ್ಪುಗಳು ನನಗೆ ತುಂಬ ಅರ್ಥವಾಯಿತು. ಮೊದಲು ಮನಸ್ಸಿಗೆ ಬಂತು, ನನಗೆ ಅರ್ಥ ಆಯಿತು ಸ್ಪಷ್ಟವಾಗಿ. ಆನಂತರ ಕೆಲವು ಪಾಪಗಳು ನನಗೆ ಅರ್ಥವಾಯಿತು. ಯಾಕಂದರೆ ವಚನವು ಹೇಳುತ್ತದೆ, ಕೆಲವನ್ನು ಮಾಡಬೇಕು, ಕೆಲವನ್ನೇ ಮಾಡಬಾರದು ಅಂತ. ಅದು ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಯಾಕಂದರೆ ಕೆಲವರು ಜನರು ಹೇಳ್ತಾರೆ, ಅದನ್ನು ಮಾಡಬಾರದು, ಇದನ್ನು ಮಾಡಬಾರದು ಅಂತ ಹೇಳ್ತಾರೆ, ಆದರೆ ಜೀವಿತದಲ್ಲಿ ಅದನ್ನು ನಾನು ಕಾಣಲಿಲ್ಲ. ಆದರೆ ನಾನು ಜೀವಿತದಲ್ಲಿ ನನಗೆ ಕಾಣಬೇಕೆಂಬ ಆಸೆ ಇತ್ತು, ಮತ್ತು ದೇವರ ವಚನದ ಪ್ರಕಾರ ನಡೆಯಬೇಕೆಂಬ ಒಂದು ಆಸೆ ಇತ್ತು. ಅದೇ ರೀತಿಯಲ್ಲಿ ನಾನು ಮುಂದುವರಿದೆ. ಕಡೆಗೆ ನಾನು ಆರಾಧನೆಯಲ್ಲೂ ಭಾಗವಹಿಸಲಿಕ್ಕೆ ಶುರು ಮಾಡಿದ್ದೆ. ನಾನು ಚಪ್ಪಾಳೆ ತಟ್ಟಿ ಕುಣಿದಾಡುವ ಹಾಗೆ ನಾನು ಮಾಡುತ್ತಿದ್ದೆ. ಅದೇ ರೀತಿ ಆ ರೀತಿ ಮಾಡುವಾಗ ಏನೋ ನನ್ನ ಜೀವದಲ್ಲಿ ಒಂದು ಕಳೆ ಬಂದಾಗೆ ಆಯಿತು. ಆನಂತರ ನಾನು ಹೆಚ್ಚೆಚ್ಚಾಗಿ ವಚನವನ್ನು ಒಂದು ಬಲವನ್ನು ಹೊಂದಿಕೊಂಡಾಗೆ ಆಯಿತು. ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ, ದೇವರನ್ನು ಸ್ತುತಿಸುವಂಥ ಸಮಯದಲ್ಲಿ ದೇವರಿಂದ ಒಂದು ಹೊಸ ಬಲವನ್ನು ಹೊಂದಿಕೊಂಡಂಥ ಒಂದು ಅನುಭವ ನಿಮಗೆ ಆಯಿತು. ನೀವು ಆ ಸಮಯದಲ್ಲಿ ಒಂದು ಅನುಭವವನ್ನು ಹೊಂದಿಕೊಂಡಂಥ ಸಮಯದಲ್ಲಿ ಮತ್ತೆ ಮುಂದೆ ಯಾವ ರೀತಿ ನೀವು ಸರಿಯಾದ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು? ಒಮ್ಮೆ ನಾನು ಒಂದು ಪ್ರಸಂಗದಲ್ಲಿ ಪಾಪದ ವಿಷಯವಾಗಿ ಒಂದು ಪಾಸ್ಟರ್ ಪ್ರೀಚಿಂಗ್ ಮಾಡ್ತಿದ್ರು, ಮತ್ತು ಪಾಪ ಕ್ಷಮಾಪಣೆ ಬಗ್ಗೆ ನನಗೆ ಆ ಪ್ರೀಚಿಂಗನ್ನು ಕೇಳಿ ನಾನು ಆ ದಿನ ನನ್ನ ಜೀವಿತದಲ್ಲಿ ಏನೋ ನನ್ನ ಮೈ ಬಿಸಿಯಾಗಿ ಆಯಿತು. ನಾನು ಕೂಡ ಪಾಪಿ ಅಂತೂ ನನಗೆ ಸರಿಯಾಗಿ ಅರ್ಥ ಆಯಿತು. ನನ್ನ ಪಾಪಗಳ ನನಗೆ ಅರಿಕೆ ಆಯಿತು. ಆದ ನಂತರ ಅದು ಅರಿಕೆ ಆಗುವಾಗ ನನಗೆ ಅಳು ಬಂತು. ನಾನು ಅತ್ತೆ ಸಾಧಾರಣ 1 ಗಂಟೆ 1.5 ಗಂಟೆ ನಾನು ಅಳ್ತಾ ಇದ್ದೆ. ನನಗೆ ಯಾಕಂತ ನನಗೆ ಅರ್ಥ ಆಗಲಿಲ್ಲ, ಆದರೆ ನಾನು ಜೋರಾಗಿ ಅಳ್ತಾ ಇದ್ದೆ. ಆ ನಂತರ ನನಗೆ ಸ್ವಲ್ಪ ಸಮಯದ ನಂತರ ಏನೋ ನನ್ನ ಜೀವದಿಂದ ಹೋದ ಹಾಗೆ ಆಯಿತು. ಏನೋ ನನ್ನ ಇದು ಅಂತಾರಲ್ಲ, ಏನು ಭಾರ ನನ್ನ ಜೀವದಿಂದ ಹೋದ ಹಾಗೆ ಆಯಿತು. ಆ ನಂತರ ನನಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು, ಅಂದರೆ ಯೇಸು ಸ್ವಾಮಿಯವರು ನನ್ನನ್ನು ಮುಟ್ಟಿದ್ದಾರೆ ಅಂತ. ಆ ರೀತಿಯಲ್ಲಿ ನಾನು ಎಂಕರೇಜ್ ಆಗಿ ನನ್ನ ವಾಕ್ಯದಲ್ಲಿ ಇನ್ನೂ ಮುಂದುವರೆಯಲು ಆಶೆಪಟ್ಟೆ. ಆ ಸಮಯದಲ್ಲಿ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕರಿಸಿಕೊಂಡಿರ? ಆ ನಂತರ ನಾನು ಯೇಸು ಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡು ಆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ನೀವು ಸ್ವಂತ ರಕ್ಷಕನ ಅಂಗೀಕರಿಸಿಕೊಂಡಂಥ ಸಮಯದಲ್ಲಿ ಮತ್ತು ದೇವರನ್ನು ಕಂಡುಕೊಂಡಾಗ ನೀವು ಹೇಳಿದಿರಿ, ನಾನು ಪ್ರಾರ್ಥಿಸುವಾಗ, ನಾನು ಸ್ತುತಿಸುವಾಗ, ಆರಾಧಿಸುವಾಗ ದೇವರು ನನ್ನನ್ನು ಮುಟ್ಟಿದ್ರು, ನನ್ನಿಂದ ಒಂದು ಭಾರ ಬಿಟ್ಟು ಹೋದಂತಾಯಿತು. ಆಗ ನಿಮಗೊಂದು ಸಂತೋಷ, ಒಂದು ಹೊಸ ಸಮಾಧಾನ ಸಿಕ್ಕಿತು. ಎಲ್ಲ ಭಾರ ಕಣ್ಣೀರಿನ ಮೂಲಕ ನೀವು 1 ಗಂಟೆ 1.5 ಗಂಟೆ ಅದು ಗೊತ್ತಿಲ್ಲದ ರೀತಿಯಲ್ಲಿ ಯಾವಾಗ ದೇವರು ಮುಟ್ಟುತ್ತಾರೋ, ಯಾವಾಗ ದೇವರ ಒಂದು ಅಭಿಷೇಕ, ಆ ಒಂದು ಪ್ರಸನ್ನತೆ ನಮ್ಮನ್ನು ಸಂಧಿಸುವಾಗ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು ಆಗ್ತದೆ. ಅದೇ ರೀತಿ ಅನೇಕ ಸಾಕ್ಷಿಗಳು ನಮ್ಮ ಜೀವಿತಗಳಲ್ಲಿ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ದೇವರು ಒಂದೊಂದು ಅದ್ಭುತಗಳನ್ನು ಮಾಡಿದೆ. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ ಮೇಲೆ, ರಕ್ಷಣೆಗೆ ಬಂದ ಮೇಲೆ ನಿಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತಗಳು ದೇವರು ಮಾಡಿದ್ದು ಇರುವುದಾದರೆ, ಯಾಕೆಂದರೆ ನಮ್ಮ ವೀಕ್ಷಕರೆಲ್ಲರೂ ನೋಡ್ತಾ ಇದ್ದಾರೆ, ನಿಮ್ಮ ಸಾಕ್ಷಿಯನ್ನು ಎಲ್ಲರೂ ಕೇಳ್ತಾ ಇದ್ದಾರೆ. ನಿಜವಾಗಿ ನೀವು ಯಾವ ರೀತಿ ದೇವರನ್ನು ಕಂಡುಕೊಂಡಿದ್ದೀರಿ, ನೀವೆಲ್ಲವನ್ನು ತಿಳಿಸಿದಿರಿ. ಆದರೆ ನಿಮ್ಮ ಜೀವಿತದಲ್ಲಿ ದೇವರು ಏನಾದರೂ ಅದ್ಭುತಗಳನ್ನು ಮಾಡಿರುವುದಾದರೆ, ಯಾಕೆಂದರೆ ಪ್ರತಿಯೊಬ್ಬರ ಜನರು ಕೂಡ ದೇವರ ಮಹಿಮೆಯನ್ನು ಕಾಣಬೇಕು, ಆಶೀರ್ವಿಸಲ್ಪಡಬೇಕು ಇರುವುದಾದರೆ ಹೇಳಿ. ಅಂಥ ಅದ್ಭುತ ಕಾರ್ಯಗಳು ದೊಡ್ಡದಾಗಿ ನನ್ನ ಜೀವನದಲ್ಲಿ ಏನೂ ಆಗಲಿಲ್ಲ. ನಾನು ಈಗ ಹೇಳಿದ ಪ್ರಕಾರ ನನ್ನ ಜೀವನದಲ್ಲಿ ನನ್ನ ಭಾರ ಒಂದು ಹೋದ ನಂತರ ನನಗೆ ಒಂದು ರೀತಿ ಸ್ವಾತಂತ್ರ್ಯ ಸಿಕ್ಕಿದ್ದ ಹಾಗೆ ಆಯಿತು. 2002ರಲ್ಲಿ ನಾನು ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದೆ. ಆನಂತರ
ನನ್ನ ಜೀವನದಲ್ಲಿ ಅಷ್ಟೊಂದು ಕಷ್ಟಗಳು ಬರಲಿಲ್ಲ. ಆದರೆ ದೀಕ್ಷಾ ಸ್ನಾನ ಮಾಡಿ ತಗೊಂಡ ನಂತರ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳು ಬಂದವು. ನನ್ನ ಕೆಲಸವೂ ಹೋಯಿತು. ಯಾಕಂದರೆ ನಾನು ಒಬ್ಬನೊಟ್ಟಿಗೆ ನಾನು ಬಿಸ್ನೆಸ್ ಮಾಡ್ತಿದ್ದೆ ಒಟ್ಟಾಗಿ. ಆದರೆ ಪ್ರಾರ್ಥನೆಗೋಸ್ಕರ ಜಾಸ್ತಿ ಸಮಯವನ್ನು ಕಳಿಬೇಕಾಯಿತು. ಅದಕ್ಕೋಸ್ಕರ ನಮ್ಮ ಮಧ್ಯೆ ಸ್ವಲ್ಪ ತಕರಾರು ಬಂದು ನಾನು ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪನ್ನು ಬಿಡಬೇಕಾಯಿತು. ಆನಂತರ ನನಗೆ ಕೆಲಸ ಇರಲಿಲ್ಲ. ಅದರ ಮಧ್ಯೆ ನನಗೊಂದು ಮಗು ಇತ್ತು ಮತ್ತು ನನ್ನ ಮಿಸಸ್ನವರು ಪುನಃ ಗರ್ಭಿಣಿಯಾಗಿದ್ದರು. ಈ ಸಮಯದಲ್ಲಿ ಕೆಲಸದಿರುವಾಗ ಕೈಯಲ್ಲಿ ಹಣ ಇರಲಿಲ್ಲ. ನನ್ನ ಹೆಂಡತಿಯವರು ಕೆಲಸ ಮಾಡ್ತಿದ್ರು. ಆವಾಗ ಅದೇ ಹಣದಲ್ಲಿ ಬಾಡಿಗೆಯನ್ನು ತೀರಿಸ್ತಿದ್ದೆವು, 2 ಮನೆಗೂ ಹಣವನ್ನು ಕಳಿಸ್ತಿದ್ದೆವು. ಇದು ನಮ್ಮ ಕೈಯಲ್ಲಿ ಹಣ ಇಲ್ಲದಿರುವಾಗ ನಮ್ಮ ಜೀವಿತದಲ್ಲಿ ಕೆಲವು ಅದ್ಭುತ ಕಾರ್ಯಗಳು ನಡೆದಿವೆ. ಅಂದರೆ ಕೆಲವರು ನಮಗೆ ಚರ್ಚಿನಲ್ಲಿ ಹೋಗುವಾಗ ಕೆಲವರು ನಮಗೆ ಎನ್ವಲಪನ್ನು ಕೊಡ್ತಿದ್ರು. ನಾವು ಏನು ಕೇಳದೆ ನಮಗೆ ಎನ್ವಲಪನ್ನು ಕೊಡ್ತಿದ್ರು. ಮನೆಯಲ್ಲಿ ಬಂದು ಓಪನ್ ಮಾಡುವಾಗ ನಮಗೆ ಎಷ್ಟು ಹಣದ ಅಗತ್ಯವಿದೆಯೋ ಅಷ್ಟು ಹಣ ಅದರಲ್ಲಿ ಇತ್ತು. ಮತ್ತು ಕೆಲವರು ಬಾಗಿಲು ತಟ್ಟಿ ಕೂಡ ನಮಗೆ ಹಣವನ್ನು ಕೊಟ್ಟಿದ್ದಾರೆ. ನಾವು ಅವರ ಹತ್ರ ಕೇಳುವಾಗ ನಮಗೆ ಅಳು ಬರ್ತಿತ್ತು. ಯಾಕೆ ನೀವು ಕೊಟ್ಟಿದ್ದೀರ ಅಂತ ಕೇಳಿದರೆ ಅದು ನನಗೆ ಗೊತ್ತಿಲ್ಲ, ನನಗೆ ದೇವರು ಹೇಳಿದ್ದಾರೆ ನಿಮಗೆ ಕೊಡಬೇಕಂತ, ಅದಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ ಅಂತ. ಇದೇ ದೇವರು ಮಾಡುವಂಥ ಅದ್ಭುತ. ಯಾಕೆಂದರೆ ಅನೇಕರು ನಾವು ಈಗ ಕೇಳುವಾಗ ಅನೇಕರಿಗೆ ಹೇಳ್ತೇವೆ, ನಮ್ಮ ದೇವರು ತಕ್ಕ ಸಮಯದಲ್ಲಿ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಅನೇಕರು ಹೇಳ್ತಾರೆ, ನಾವು ಪ್ರಾರ್ಥಿಸುವಾಗ ದೇವರಿಂದ ಮೇಲಿಂದ ಕೊಡ್ತಾರ. ನಿಜವಾಗಿ ದೇವರು ಮೇಲಿಂದ ಕೊಡುವಂಥ ಪ್ರಶ್ನೆ ಅಲ್ಲ. ರೈಟ್ ಟೈಮಲ್ಲಿ ತಕ್ಕ ಸಮಯದ ದೇವರು ಯಾರ ಮೂಲಕವಾದರೂ ಬಂದು ದೇವರು ಸಹಾಯವನ್ನು ಮಾಡುವುದನ್ನು ನಾವು ನಿಮ್ಮ ಸಾಕ್ಷಿಯ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ದೇವರು ಆ ಒಂದು ಕೆಲಸ ಇಲ್ಲದಂಥ ಸಮಯದಲ್ಲಿ, ಆ ಒಂದು ಕೊರತೆಯಲ್ಲಿರೋ ಸಮಯದಲ್ಲಿ ದೇವರು, ಯಾಕೆಂದರೆ ದೇವರು ವಾಕ್ಯದ ನೋಡ್ತೇವೆ, ದೇವರು ಎಲ್ಲವನ್ನು ಕಾಣುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯದ ನೋಡ್ತೇವೆ, ದೇವರು ಕಣ್ಣು ಕೊಟ್ಟವನು ಕಾಣಾನೋ, ಕಿವಿ ಕೊಟ್ಟವನು ಕೇಳೋಣ. ಆದರೆ ಯೇಸು ಸ್ವಾಮಿ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ಕಷ್ಟ ಸಂಕಟಗಳುಂಟು, ನಾನು ಜಯಿಸಿದ್ದೇನೆ, ನೀವು ಜಯಿಸಬೇಕು. ನಾವು ದೇವರಿಗಾಗಿ ನಿಂತುಕೊಳ್ಳುವಾಗ, ದೇವರ ವಾಕ್ಯದಲ್ಲಿ ನಾವು ನಿಂತುಕೊಳ್ಳುವಾಗ ದೇವರು ನಮಗೆ ತಕ್ಕ ಸಮಯದಲ್ಲಿ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಆ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಇರುವಂಥ ಸಮಯದಲ್ಲಿ ಸಭೆಯ ಮೂಲಕ, ದೇವಜನರ ಮೂಲಕ ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಟ್ಟಿತು. ನಿಜವಾಗಿ ಒಂದು ಸಂತೋಷ. ಯಾಕೆಂದರೆ ಆ ಸಮಯದಲ್ಲಿ ನೀವು ಯಾರ ಹತ್ರ ಕೂಡ ನನಗೆ ಕೊರತೆ ಇದೆ, ನನಗೆ ಕೆಲಸ ಇಲ್ಲ ಅಂತ ಯಾರ ಹತ್ರ ಕೈ ಚಾಚಲಿಲ್ಲ. ಯಾಕೆಂದರೆ ನಮ್ಮ ದೇವರು ಇನ್ನೊಬ್ಬರ ಹತ್ರ ಕೈ ಚಾಚುವಂತೆ ಮಾಡುವಂಥ ದೇವರು ಅಲ್ಲ. ನಮಗೆ ನಾಚಿಕೆಯಲ್ಲಿ ಬಿಡುವುದಿಲ್ಲ, ನಾಚಿಕೆ ಪಡಿಸಿದ ದೇವರು ಬಿಡುವುದಿಲ್ಲ. ನಿಜವಾಗಿ ದೇವರು ಅನೇಕರಲ್ಲಿ ಮಾತಾಡಿ ನಿಮಗೆ ದೇವರು ಕೊಡುವಂತೆ ದೇವರು ಸಹಾಯ ಮಾಡಿದ್ದೀರಿ. ದೇವರಿಗೆ ಸ್ತೋತ್ರ. ಮುಂದೆ ಈಗ ನಿಮ್ಮ ಕುಟುಂಬ ಜೀವಿತ, ಈಗ ಏನು ಮಾಡ್ತಾ ಇದ್ರಿ ಕೆಲಸ? ನಾನೀಗ ಅದ್ರ ವಿಷಯದಲ್ಲಿ ಹೇಳ್ತೇನೆ. ಆನಂತರ ನಾನು ಮತ್ತು ನನ್ನ ಹೆಂಡತಿಯವರು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಮಗೆ ದೇವರೇ, ನಮಗೆ ಈ ರೀತಿ ಒಂದು ಕೆಲಸ ಕೊಡು, ಅಲ್ಲಿ ನಾನು ದೇವರ ಸೇವೆ ಮಾಡಲಿಕ್ಕೆ ನನಗೆ ಒಂದು ಆಸ್ಪದ ಸಿಕ್ಕಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಇದರ ಮಧ್ಯೆ ತುಂಬ ಎಲ್ಲ ಶೋಧನೆ ಬಂತು ಜೀವನದಲ್ಲಿ. ಕೆಲವೊಮ್ಮೆ ಕೆಲಸಗಳು ಸಿಕ್ಕಿದವು, ಆದರೆ ಅವರು ನೀತಿವಂತರಾಗಿ ಕೆಲಸ ಮಾಡುವಂಥ ಜಾಗಗಳು ಆಗಿರಲಿಲ್ಲ. ಆದರೆ ಅಲ್ಲಿಂದ ಹಣ ಬರ್ತಿತ್ತು. ಆದರೆ ನಮಗೆ ಇದು ಪಾಪ ಅಂತ ಅರ್ಥ ಮಾಡಿದವಾಗ ಆ ಕೆಲಸವನ್ನು ನಾನು ಬಿಟ್ಟು ಬಿಟ್ಟೆ. ಆದರೂ ಕೂಡ ಪುನಃ ಜೀವನದಲ್ಲಿ ಶೋಧನೆಗಳು ಬಂತು, ಕಷ್ಟಗಳು ಬಂತು. ಆದರೂ ನಾನು ಮತ್ತು ನನ್ನ ಹೆಂಡತಿಯವರು ವಾಕ್ಯಕ್ಕಾಗಿ ನಾವು ನಿಂತುಕೊಂಡೆವು. ಆನಂತರ ಒಂದು ಆಸೆ ಇತ್ತು ಮನಸ್ಸಲ್ಲಿ, ನಾನೊಬ್ಬ ಸುವಾರ್ತಿಕನಾಗಬೇಕೆಂದು. ಅದು ಹೇಗೆ ಆಗ್ತದೆ ಅಂತ ನಾನು ಎಣಿಸ್ಕೊಳ್ತಿದ್ದೆ. ಅದೇ ರೀತಿಯಲ್ಲಿ ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನನಗೊಂದು ಈ ರೀತಿಯಲ್ಲಿ ಕೆಲಸ ಸಿಗಬೇಕು, ನನಗೆ ದೇವರ ಕೆಲಸ ಮಾಡಲಿಕ್ಕೆ ಅವಕಾಶ ಕೂಡ ಸಿಗಬೇಕು ಅಂತ ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ಕಡೆ ನನಗೆ ಕೆಲಸ ಸಿಕ್ತು. ಅದು ಕೊರಿಯನ್ ಕಂಪನಿಯಲ್ಲಿ. ಅಲ್ಲಿ ಕೆಲಸಕ್ಕೆ ನಾನು ಜಾಯ್ನ್ ಆದೆ. ನಾನು ಹೇಳಿದಷ್ಟು ಸಂಬಳ ನನಗೆ ಇಷ್ಟು ಬೇಕು ಅಂತ ಕೇಳಿದ್ದೆ ನಾನು. ಅದಕ್ಕೆ ಒಂದನ್ನವರು ಕೇಳಿದರು, ಯಾಕೆ ಅಷ್ಟು ಸಂಬಳ ಬೇಕು ಅಂತ. ನಾನು ಹೇಳಿದೆ, ನನಗೆ 2 ಮಕ್ಕಳಿದ್ದಾರೆ, ಅವ್ರನ್ನ ನೋಡಬೇಕು, ನನಗೆ ಎಷ್ಟು ಹಣ ಬೇಕೇ ಬೇಕು, ಎಷ್ಟು ಸಿಕ್ಕಿದ್ರೆ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದರು, ನಿನಗೆ ಇಷ್ಟು ಹಣ ಸಿಗಲೇಬೇಕಂತ ಅವರು ನನಗೆ ಕೆಲಸಕ್ಕೆ ಇಟ್ಕೊಂಡ್ರು. ಆ ರೀತಿಯಾಗಿ ಆ ಕೆಲಸದಲ್ಲಿ ಕೆಲಸ ಮಾಡುತ್ತಿರುವಾಗ ಒಮ್ಮೆ ನಾನು ಪ್ರಾರ್ಥನೆ ಇದ್ದ ಕಾರಣ ಪ್ರಾರ್ಥನೆಗೆ ಹೋಗಿ ಬರುವಾಗ ನಾನು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೋಗಿದ್ದೆ ಅವರವ್ರ ಮನೆಗೆ. ಹಾಗೆ ಆ ರೀತಿಯಲ್ಲಿ ಕೆಲಸಕ್ಕೆ ಬರುವಾಗ ಸ್ವಲ್ಪ ತಡವಾಯಿತು ಕಂಪನಿಗೆ ಬರುವಾಗ. ಆವಾಗ ನನ್ನ ಮ್ಯಾನೇಜರು ಸಿಟ್ಟು ಮಾಡಿದರು, ಕೇಳಿದರು ಯಾಕೆ ತಡವಾಯಿತು ಅಂತ ಕೆಲಸಕ್ಕೆ. ಅದಕ್ಕೋಸ್ಕರ ಹೇಳಿದೆ, ನಾನು ಪ್ರಾರ್ಥನಾ ಕೂಟ ಇತ್ತು, ಜನರು ನನ್ನೊಟ್ಟಿಗೆಲ್ಲ ಬಂದು ಕೂತ್ಕೊಂಡ್ರು ನನ್ನ ಗಾಡಿಯಲ್ಲಿ, ಅವರಿಗೆಲ್ಲ ಬಿಡಬೇಕಾಯಿತು, ನಂದು ತಪ್ಪಾಯ್ತು ಅಂತ ಹೇಳಿದರು. ಅದಕ್ಕೆ ಅವರು ಮೊದಲು ಎಣಿಸ್ಕೊಂಡಿದ್ರು,
ನಾನು ಮುಸ್ಲಿಂ ಅಂತ. ಯಾಕಂದರೆ ನಾನು ಇಂಟರ್ವ್ಯೂವಿಗೆ ಬರುವಾಗ ಕಂಪನಿಯಲ್ಲಿ ನನಗೆ ತಿನ್ನಲಿಕ್ಕೆ ಅವರು ಆಫರ್ ಮಾಡಿದರು. ನಾನು ಹೇಳಿದೆ ನಾನು ಉಪವಾಸದಲ್ಲಿದ್ದೆ ಅಂತ. ಆ ವೇಳೆಯಲ್ಲಿ ರಂಜಾನ್ ತಿಂಗಳು ನಡೀತಾ ಇತ್ತು. ಅವ್ರು ಎಣಿಸ್ಕೊಂಡಿರ್ತು ನಾನು ಮುಸ್ಲಿಂ ಅಂತ. ಅದೇ ರೀತಿ ಅವ್ರು ನನ್ನ ಹತ್ರ ಕೇಳಿದರು, ನೀನು ಕ್ರಿಶ್ಚಿಯನ್ನ ಅಂತ. ಹೌದು ಅಂತ ಹೇಳಿದ್ದೆ. ಯಾವ ಚರ್ಚಿಗೆ ಹೋಗ್ತಿದ್ದೆ ಅಂತ ಕೇಳಿದರು. ನಾನು ನ್ಯೂ ಲೈಫ್ ಬಿಲಿವರ್ಡ್ ಚರ್ಚಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರು. ಆ ದಿನ ಅವರು ಏನೂ ಹೇಳಲಿಲ್ಲ. ಕಡೆ ಮಾರನೇ ದಿನ ನನಗೆ ಕರೆದ್ರು ಅವರು. ಅವರೊಬ್ಬರು ಸುವಾರ್ತಿಕವರು ಆ್ಯಕ್ಚುಲಿ, ಅಂದರೆ ಚರ್ಚಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನನ್ನ ಹತ್ರ ನಿಜವಾಗಿ ಹೇಳಿದ್ರು, ನಿನ್ನ ಜೀವನದ ಆಸೆ ಏನು ಅಂತ. ನೀನು ಬಿಲಿವರ್ ಆಗಿದ್ದಿ, ನಿನ್ನ ಮುಂದಿನ ಜೀವನ ಏನು? ನಾನು ಅದಕ್ಕೆ ಹೇಳಿದೆ, ನಾನು ಒಬ್ಬ ಸುವಾರ್ತಿಕನಾಗಬೇಕೆಂದ ಆಸೆ ಇದೆ. ಮತ್ತು ನಾನು ಜನರನ್ನು ಯೇಸು ಸ್ವಾಮಿಯ ಬಗ್ಗೆ ಹೇಳಿ, ಜನರನ್ನು ಯೇಸು ಸ್ವಾಮಿಯ ಬಗ್ಗೆ ತಿಳಿದು ಅವರನ್ನು ರಕ್ಷಣೆಗೆ ಬರಬೇಕಂತ ನನಗೊಂದು ಆಸೆ ಉಂಟು. ಆ ರೀತಿಯಾಗಿ ನನಗೆ ಕೆಲಸ ಮಾಡಲಿಕ್ಕೆ ಆಸೆ ಉಂಟು ನನ್ನ ಜೀವನದಲ್ಲಿ ಅಂತ ಹೇಳುವಾಗ ಅವರು ಹೇಳಿದರು, ನನ್ನ ಆಸೆ ಕೂಡ ಅದೇ ಅಂತ ಹೇಳಿದರು ಅವರು. ಅದ ನಂತರ ಅವರು ಹೇಳಿದರು, ನಾನು ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ಅಂತ ಹೇಳಿದರು. ಇದೇ ರೀತಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಲಿಕ್ಕೆ ಹೋಗುವಾಗ ಆ ವ್ಯಕ್ತಿಯು ನನ್ನ ಹತ್ರ ಸುಮಾರು ಸವಾಲುಗಳನ್ನು ಕೇಳಿದರು. ಇದೇ ರೀತಿ ನೀವು ಕೇಳಿದ ಹಾಗೆ ನನ್ನ ಜೀವನದ ಬಗ್ಗೆ ಎಲ್ಲ ಕೇಳಿದರು ಅವರು. ಆವಾಗ ಅರ್ಥ ಆಯಿತು ನಾನು ಹೊಸದಾಗಿ ಹುಟ್ಟಿದ್ದೇನೆ ಅಂತ. ಅದಕ್ಕೆ ಹೇಳಿದರು, ನಿನ್ನ ಜೀವನದ ಆಸೆ ಏನು ಅಂತ. ನಾನು ಹೇಳಿದೆ, ನಾನು ಜೀವನದ ಆಸೆ ಅದೇ, ನಾನೊಬ್ಬ ಸುವಾರ್ತಿಕನಾಗಬೇಕಂತ. ಮತ್ತು ನನ್ನ ಮೂಲಕವಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಜನರು ರಕ್ಷಣೆಗೆ ಬರಬೇಕು ಅಂತ ನನ್ನ ಆಸೆ, ಜೀವನದ ಆಸೆ. ನನ್ನ ಪತ್ನಿಯವರ ಆಸೆ ಅದೇ ಅಂತ ಹೇಳಿದರು. ಮತ್ತು ಜೋಶ್ವಾ ಹೇಳಿದ ಹಾಗೆ ನಾನು ಮತ್ತು ನನ್ನ ಕುಟುಂಬ ಸಮೇತವಾಗಿ ದೇವರ ಸೇವೆಯನ್ನು ಮಾಡಬೇಕು ಅಂತ ನನ್ನ ಆಸೆ ಅಂತ ಹೇಳಿದೆ. ಆನಂತರ ನನಗೆ ಗೊತ್ತಾಯಿತು ಅವರು ಪಾಸ್ಟರ್ ಅಂತ. ಅದಕ್ಕೆ ಅವರು ಹೇಳಿದರು. ಆದರೆ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಈ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ, ನನಗೆ ಅಷ್ಟೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಅವರು ಹೇಳಿದರು, ನಾನು ನಿನಗೆ ಕಲಿಸ್ತೇನೆ ಅಂತ. ಆ ದಿನದಿಂದ ನಾನು ಅವರಿಗೆ ನನ್ನ ನಾಯಕನಂತ ಸ್ವೀಕರಿಸಿಕೊಂಡೆ. ಅವ್ರು ನನಗೆ ಸುಮಾರು ದೇವರ ಬಗ್ಗೆ ಸುಮಾರು ನನಗೆ ಎಜುಕೇಷನನ್ನು ಕೊಟ್ಟರು, ಸುಮಾರು ಕ್ಲಾಸ್ಗಳನ್ನು ಕೊಟ್ಟರು. ಇನ್ನೂ ನನಗೆ ಕಲಿಸ್ತಾ ಇದ್ದಾರೆ. ಸಾಧಾರಣ 6-7 ವರ್ಷದಿಂದ ಅದೇ ಚರ್ಚಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ದೇವರ ಸೇವೆ ಕೂಡ ಮಾಡ್ತಾ ಇದ್ದೇನೆ. ಅವರ ಮೂಲಕವಾಗಿ ನನಗೆ ಇಸ್ರೇಲ್ ದೇಶಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಒದಗಿ ಬಂತು. ಅಲ್ಲಿ ಕೂಡ ನನ್ನ ಕೆಲವು ಮಿತ್ರರು ನನಗೆ ಸಿಕ್ಕಿದ್ರು. ಅವರಿಗೂ ನನ್ನ ವಿಷಯದಲ್ಲಿ ಹೇಳಿ ಅವರು ಕೂಡ ರಕ್ಷಣೆಗೆ ಬಂದರು ಅಲ್ಲಿ. ಆ ನಂತರ ಜೋರ್ಡನ್ ದೇಶಕ್ಕೆ ಹೋಗಿ ಸಿರಿಯಾ ದೇಶದವರಿಗೆ ನಾನು ಸಿಕ್ಕಿದೆ. ಅದರ ಮಧ್ಯದಲ್ಲಿ ನಾನು ಅರಬ್ಬಿ ಲ್ಯಾಂಗ್ವೇಜನ್ನು ಕಲಿತು ಅರಬ್ಬಿಯಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಕಲಿತೆ. ಅದರಿಂದ ನನಗೆ ಟ್ರಾನ್ಸ್ಲೇಷನ್ ಆಗಿ ನನ್ನನ್ನು ಜನರು ಕರ್ಕೊಂಡು ಹೋಗ್ತಿದ್ರು ಅರಬ್ಬಿಯವರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ. ಆ ರೀತಿಯಲ್ಲಿ ನನಗೆ ದೇವರೊಂದು ನನ್ನ ಎಣಿಸಿದ್ದಕ್ಕಿಂತ ಹೆಚ್ಚಾಗಿ ನನಗೆ ದೇವರು ನನಗೆ ಉಪಯೋಗ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನದರಿಂದ ಸುಮಾರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದರು. ನಿಜವಾಗಿ ಪ್ರಿಯರೇ, ಸಹೋದರನ ಹೃದಯದಲ್ಲಿರುವಂಥ ಆಸೆ, ಯಾಕೆಂದರೆ ನಮ್ಮಲ್ಲಿ ಹೃದಯದಲ್ಲಿ ಒಂದು ಆಸೆ ಇರುವುದಾದರೆ ದೇವರು ಎಲ್ಲವನ್ನು ಒದಗಿಸುವುದಕ್ಕೆ ಕೊಡ್ತಾನೆ ಎಂಬುದಕ್ಕೆ ನಮ್ಮ ಮಧ್ಯದಲ್ಲಿರುವಂಥ ಈ ಸಹೋದರನೇ ಸಾಕ್ಷಿ. ನಿಜವಾಗಿ ಈ ಸಹೋದರನ ಹೃದಯದಲ್ಲಿ ಆಸೆ ಇತ್ತು, ನಾನೊಬ್ಬ ಸುವಾರ್ತಿಕನಾಗಬೇಕು, ಅನೇಕ ಜನರನ್ನು ದೇವರ ರಾಜ್ಯದ ಕಡೆಗೆ ನಡೆಸಬೇಕು, ಆ ದೇವರಿಗಾಗಿ ನಾನು ನಿಂತುಕೊಳ್ಳಬೇಕು. ಆ ಒಂದು ಕಷ್ಟದ ಸಮಯದಲ್ಲಿಯೂ ಇಕ್ಕಟ್ಟುಗಳ ಸಮಯಗಳಲ್ಲಿಯೂ ಅವರಿರುವಂಥ ಸಮಯದಲ್ಲಿ ಅವರು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವ ಸಮಯದಲ್ಲಿ ದೇವರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಕೂಡ ನಾವು ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. ನಿಜವಾಗಿ ದೇವರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟರು. ಸುವಾರ್ತೆ ಮಾಡುವುದಕ್ಕೆ, ಸೇವೆಯನ್ನು ಮಾಡುವುದಕ್ಕೆ ಕೂಡ ಬಾಗಿಲನ್ನು ತೆರೆದುಕೊಟ್ಟುದನ್ನು ನಾವು ಕಾಣ್ತೇವೆ. ಅನೇಕ ಕಡೆಗಳಿಗೆ, ಅನೇಕ ದೇಶಗಳಿಗೆ ಹೋಗಿ ಅನೇಕರನ್ನು ಸಂಧಿಸುವಂತೆ ದೇವರವರಿಗೆ ಸಹಾಯ ಮಾಡಿದ್ದಾರೆ. ನಿಜವಾಗಿ ಅವರು ದೇವರನ್ನ ಅನೇಕ ಆಶೀರ್ವಾದವನ್ನು ಹೊಂದಿಕೊಂಡರು. ಅದು ಅಲ್ಲದೆ ಅವರು ಅರಬ್ಬಿ ಭಾಷೆಯಲ್ಲಿ ಅವರೊಂದು ಅಲ್ಲಿ ಹೋಗಿ ಕಲಿತು ಅನೇಕರಿಗೆ ಅರಬ್ಬಿಗಳಿಗೆ ಸುವಾರ್ತೆಯನ್ನು ಸಾರುವಂತೆ ಅರಬ್ಬಿ ಭಾಷೆಯಲ್ಲಿ ಅದನ್ನು ಬರೆಯುವಂತೆ ಅವರಿಗೆ ದೇವರು ಸಹಾಯ ಮಾಡಿದ್ದಾರೆ. ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ದೇವರ ನಮಗೆ ಸ್ತೋತ್ರ. ನಿಜವಾಗಿ ಈ ನಿಮ್ಮ ಸಾಕ್ಷಿ ತುಂಬ ಉತ್ತೇಜನಕರವಾಗಿದೆ, ಅನೇಕರಿಗೆ ಆಶೀರ್ವಾದ ಕೂಡ ಆಗಿದೆ. ಬ್ರದರ್, ಇನ್ನು ಮುಂದಿನ ನಿಮ್ಮ ಜೀವಿತ, ಮುಂದೆ ನಿಮ್ಮ ಏನೊಂದು ನಿರೀಕ್ಷೆ, ಮುಂದೆ ಏನು ಮಾಡಬೇಕು? ಈಗ ಸುವಾರ್ತೆ ಸೇವೆ ಮಾಡ್ತಾ ಇದ್ದೀರಿ, ಸುವಾರ್ತಿಕನೇ ಮಾಡಬೇಕು, ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೀರಿ. ಆದರೆ ಮುಂದೆ ಇನ್ನು ಏನು ಮಾಡಬೇಕು
ಏನಾದರೂ ಒಂದು ಇದಿದೆ ನಿಮ್ಮ ಹತ್ರ? ಜೀವನದಲ್ಲಿ ನನ್ನ ಮುಖ್ಯವಾದ ಭವಿಷ್ಯವಾಣಿ ಯೇಸು ಕ್ರಿಸ್ತ ನನಗೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಮೊದಲು ಹುಡುಕಿರಿ ದೇವರ ರಾಜ್ಯವನ್ನು ಮತ್ತು ಅವರ ಧಾರ್ಮಿಕತೆಯನ್ನು, ಎಲ್ಲದೂ ನಿಮಗೆ ಕೊಡಲಾಗುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ, ಹಾಗೆಲ್ಲವೂ ನಿಮ್ಮ ಹಿಂದೆ ಬರುವುದು. ಅದೇ ರೀತಿ ನನಗೆ ಈ ಜೀವನದಲ್ಲಿ ಈಗ ನನಗೆ ಏನು ಕಡಿಮೆ ಇಲ್ಲ, ಮತ್ತು ನನ್ನ ಜೀವನದಲ್ಲಿ ನಾನೇನು ಸಾಧಿಸಬೇಕು, ಹಣವನ್ನು ಒಟ್ಟು ಮಾಡಬೇಕು, ಏನೋ ಒಂದು ಆಸೆ ಇಲ್ಲ. ಯಾಕಂದರೆ ನಾನು ದೇವರ ಕೆಲಸ ಮಾಡ್ತಾ ಇದ್ದಾನೆ, ಮತ್ತು ನನಗೆ ಜೀವನದಲ್ಲಿ ಏನೇನು ಬೇಕು ಎಲ್ಲವನ್ನು ದೇವರು ಒದಗಿಸ್ತಿದ್ದಾನೆ. ಮತ್ತು ನನ್ನ ಜೀವನದಲ್ಲಿ ಇನ್ನು ಮುಂದೆ ದೇವರನ್ನು ಹೆಚ್ಚಾಗಿ ಕೆಲಸ ಮಾಡಬೇಕಂತ ಮುಖ್ಯವಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ತನಕ ವಚನ ಹೇಳ್ತದೆ, ಹೋಗಿ ಪ್ರಪಂಚದ ಕಟ್ಟ ಕಡೆಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿರಿ, ದೀಕ್ಷಾ ಸ್ನಾನ ಕೊಡಿರಿ, ತಂದೆ ಮಗ ಮತ್ತು ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡಿರಿ, ಮತ್ತು ನಾನು ನಿಮಗೆ ಏನನ್ನು ಕಲಿಸಿದ್ದೇನೋ ಅದನ್ನು ಶಿಷ್ಯರಿಗೆ ಕಲಿಸಿರಿ ಅಂತ ಹೇಳಿದ್ದಾರೆ. ಆವಾಗ ನಾನು ನಿಮ್ಮ ಜೊತೆಯಲ್ಲಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಭರವಸೆಯಲ್ಲಿ ನಾನು ನನ್ನ ಜೀವಿತವನ್ನು ಮಾಡ್ತಾ ಇದ್ದೇನೆ. ಸಾಧಾರಣ 10 ವರ್ಷದ ಹಿಂದೆ ನನಗೆ ಪಾಸ್ಟರ್ ಸುನಿಲ್ನವರು ಭೇಟಿಯಾಗಿದ್ದರು. ಅದೇ ರೀತಿ ಅವರಿಗಾಗಿ ಕೂಡ ಸೇವೆ ಮಾಡ್ತಾ ಇದ್ದೇನೆ, ಮತ್ತು ನಾನು ಹೋಗುವ ಚರ್ಚಿಗೆ ಅವರಿಗೋಸ್ಕರನೂ ಸೇವೆ ಮಾಡ್ತಾ ಇದ್ದೇನೆ. ಮತ್ತು ಇನ್ನು ಜೀವನದಲ್ಲಿ ಕೂಡ ನಾನು ಇನ್ನು ಮುಂದೆ ನನ್ನ ಪತ್ನಿ ಮತ್ತು ನನ್ನ ಮಕ್ಕಳು ಎಲ್ಲರೂ ದೇವರ ಸೇವೆ ಮಾಡಬೇಕೆಂಬ ಆಸೆ. ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತ ಏನೂ ಆಸೆ ಇಲ್ಲ, ಅದು ದೇವರ ಮೇಲೆ ಬಿಟ್ಟಿದ್ದೇನೆ. ಅವರು ಏನೂ ಆಗಿದ್ರು ಅವರು ಕೂಡ ಅವರ ಕೆಲಸದಿಂದ ದೇವರ ಸೇವೆಯನ್ನು ಮಾಡಬೇಕೆಂಬ ನನ್ನ ಆಸೆ ನನ್ನ ಜೀವನದಲ್ಲಿ. ದೇವರ ನಮಗೆ ಸ್ತೋತ್ರವಾಗಲಿ. ನಿಜವಾಗಿ ಒಂದು ಒಳ್ಳೆಯ ಅವರ ಸಾಕ್ಷಿಯನ್ನು, ಅವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು, ಮುಂದಿನ ಅವರ ನಿರೀಕ್ಷೆಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ನಿಜವಾಗಿ ಈ ಲೋಕದಲ್ಲಿ ಇರುವಂಥ ಸಮಯದಲ್ಲಿ ಅವರ ಮಕ್ಕಳ ಮೇಲೆ ನಿಜ ಒಂದೊಂದು ತಂದೆ ತಾಯಿಗೆ ಒಂದೊಂದು ಆಸೆಗಳಿರುತ್ತದೆ. ಅದು ಒಂದು ನನ್ನ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು, ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅವರ ಆಸೆಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ಒಂದೇ ಆಸೆ, ನಮ್ಮ ಮಕ್ಕಳು ಏನಾಗುವುದು ಅದು ದೇವರ ಚಿತ್ತವಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಮಾರ್ಗಗಳು ಬೇರೆ, ನನ್ನ ಮಾರ್ಗಗಳು ಬೇರೆ. ನನ್ನ ಆಲೋಚನೆಗಳು, ನನ್ನ ಮಾರ್ಗಗಳು ಈ ಭೂಮಿಯಿಂದ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ ಎಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಿಜವಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ದೇವರು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ನೀವು ಮಾಡುವಂಥ ಸೇವೆಯನ್ನು, ನೀವು ಮಾಡುವಂಥ ಸುವಾರ್ತಿಕ ಸೇವೆ, ಸಭೆಯಲ್ಲಿ ಇದ್ದುಕೊಂಡು ಸೇವಕರ ಕೆಳಗೆ ಇದ್ದುಕೊಂಡು ಮಾಡುವಂಥ ಪ್ರತಿಯೊಂದು ಸೇವೆಯನ್ನು ದೇವರು ಆಶೀರ್ವದಿಸಲಿ. ಮುಂದೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರು ನೆರವೇರಿಸಲಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಾನು ಪೂರೈಸ್ತೇನೆ, ನಿಮ್ಮ ಇಷ್ಟಾರ್ಥಗಳನ್ನು ನಾನು ನೆರವೇರಿಸುತ್ತೇನೆ. ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ. ನಿಜವಾಗಿ ದೇವರು ಇನ್ನೆಚ್ಚಾಗಿ ನಿಮ್ಮನ್ನು ಸೇವೆಯಲ್ಲಿ ಉಪಯೋಗಿಸಲೆಂದು ನಾವು ಕೂಡ ಪ್ರಾರ್ಥಿಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇದು ನನ್ನ ಸಾಕ್ಷಿ, ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡಿದ್ದೀರಿ. ಈ ಸಾಕ್ಷಿಯನ್ನು ಕೇಳಿದಂಥ ಎಲ್ಲ ವೀಕ್ಷಕರಿಗೆಲ್ಲರಿಗೂ ಆಶೀರ್ವಾದವಾಗಿದೆ ಅಂತ ನಾನು ನಂಬುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಇಷ್ಟ ತನಕ ನಿಮ್ಮ ಸಾಕ್ಷ್ಯ ಹಂಚಿಕೊಂಡಿರುವುದಕ್ಕಾಗಿ ನಿಮಗೆ ನಾನು ವಂದನೆ ಸಲ್ಲಿಸ್ತೇನೆ. ವಂದನೆಗಳು, ವೀಕ್ಷಕರಿಗೆ ವಂದನೆಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಷ್ಟರವರೆಗೆ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮವನ್ನು, ಈ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.